ಜೈ ಮಹಾಕಾಳ್ ಫ್ರೆಂಡ್ಸ್. ಪೂಜೆ ಮಂದಿರದಲ್ಲಿ ತೆಂಗಿನಕಾಯಿ ಇಟ್ಟು ಯಾಕೆ ಪೂಜೆ ಮಾಡ್ತಾರೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ಹಂಗೆ ಎಷ್ಟೊಂದು ಜನ ತೆಂಗಿನಕಾಯಿ ಇಟ್ಟು ಯಾಕೆ ಪೂಜೆ ಮಾಡ್ತಾರೆ ಅಂತಲೂ ಎಷ್ಟೋ ಜನ ಕೇಳ್ತಾರೆ. ಸೊ ತೆಂಗಿನಕಾಯಿ ನೀವು ನೋಡಿರ್ಬೋದು, 3 ಕಣ್ಣಿರುತ್ತೆ. ಅಂದರೆ ಅದು ಶಿವನ ಒಂದು ತತ್ವಕ್ಕೆ ಬರುತ್ತೆ. ಇದನ್ನು ನಾನು ಹೇಳೋದಕ್ಕಿಂತ ತೆಂಗಿನಕಾಯಿ ಬಗ್ಗೆ ಸದ್ಗುರು ಅವರು ಹೇಳಿದ್ದಾರೆ ತುಂಬ ಕ್ಲಾರಿಟಿಯಾಗಿ. ಅದನ್ನು ಒಂದು ಸತಿ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನಾವು ತೆಂಗಿನಕಾಯಿ ಇಟ್ಟು ಏನು ಪೂಜೆ ಮಾಡ್ತೀವಿ ಅನ್ನೋದನ್ನು. ಬುದ್ಧಿ ಇದೆಯಾ? ತೆಂಗಿನಕಾಯಿಗೆ ಹೋಗಿ ಪೂಜೆ ಮಾಡ್ತಿದ್ದೀರಾ ಅಂತ ಯಾರೋ ಹೇಳ್ತಾರೆ. ಹಾಗಲ್ಲ ಅದು. ಅದನ್ನು ಒಂದು ರೀತಿಯಲ್ಲಿ ಸಿದ್ಧಪಡಿಸಿದ್ರೆ ಅದಕ್ಕೊಂದು ಶಕ್ತಿ ಇರುತ್ತೆ. ಆ ಶಕ್ತಿಗೆ ನಾವು ನಮಸ್ಕರಿಸ್ತೀವಿ. ತೆಂಗಿನಕಾಯಿ ಏನು ಸಾಮಾನ್ಯ ಅಲ್ಲ, ಶಿವನ ತರಹ 3 ಕಣ್ಣು ಇದೆ. ಸ್ವಲ್ಪ ಜುಟ್ಟು ತೆಗೆದು ನೋಡಿದ್ರೆ ಅವನೇನು ಸಾಮಾನ್ಯದವನಲ್ಲ. 3 ಇಟ್ಕೊಂಡಿದ್ದಾನೆ ತಾನೆ, ನಿಮ್ಮ ತರಹ 2 ಇಟ್ಕೊಂಡು ಕೂತಿದ್ದಾನ? 3 ಕಣ್ಣು ಅಂದರೆ ಏನರ್ಥ? ಭೌತಿಕ ಪ್ರಕೃತಿಯನ್ನ ಮೀರಿದ ಒಂದು ಸ್ಥಿತಿಯನ್ನ ಯಾರಿಗೆ ಅನುಭವಿಸಕ್ಕೆ ಸಾಧ್ಯವೋ ಅವರಿಗೆ 3 ಕಣ್ಣು. 3 ಕಣ್ಣು ಅಂದ್ರೆ ಇಲ್ಲಿ ಏನೋ ಓಪನ್ ಆಗುತ್ತೆ ಅಂತ ಅಲ್ಲ. ಈ ದೇಹವನ್ನ ಮೀರಿ ಏನಿದೆ ಅಂತ ನೋಡೋ ಸಾಮರ್ಥ್ಯ ನಿಮಗೆ ಬಂದ್ರೆ ಏನು ನೋಡಿದ್ರೂ ಪರಮಾನಂದ. ಯಾಕಂದ್ರೆ ಏನು ನೋಡಿದ್ರೂ ಸೃಷ್ಟಿಯ ಮೂಲವಾಗಿರುವುದೇ ನಮ್ಮ ಕಣ್ಣಿಗೆ ಕಾಣತ್ತೆ. ಇವಾಗ ಕಲಶ, ಕುಂಭ ಏನೇನೋ ತಗೊಂಡ್ ಬಂದ್ರಲ್ಲ, ಇದರಲ್ಲಿ ಏನಿದೆ? ಒಂದು ಪಾತ್ರೆ, ಒಂದು ತೆಂಗಿನಕಾಯಿ, ಅಷ್ಟೇ ತಾನೇ ಇರೋದು. ಆದರೆ ಆ ರೂಪಕ್ಕೆ ನಾವೊಂದು ಶಕ್ತಿ ಕೊಡಬಹುದು ಅಂತ ನಮಗೆ ಅರ್ಥ ಆಗಿದ್ದರಿಂದ ಆ ಒಂದು ರೂಪಕ್ಕೆ ಅದಕ್ಕೆ ನಮಸ್ಕಾರ ಮಾಡ್ತೀರಾ ಅಲ್ವಾ, ಪೂಜೆ ಮಾಡ್ತೀರಾ ಅಲ್ವಾ? ತೆಂಗಿನಕಾಯಿ ಹೀಗೆ ಆಗೋಯ್ತು, 3 ಕಣ್ಣು ಬಂದುಬಿಡ್ತು. ನಿಮಗೆ ಇನ್ನೊಂದು ಕಣ್ಣು ಕೊಡಬೇಕು ಅನ್ನೋದಕ್ಕೆ ಈ ಪ್ರಯತ್ನ.